ಮಂಗಳೂರು ಹೊರವಲಯದ ಜೆಪ್ಪಿನಮೊಗರುವಿನಲ್ಲಿರುವ ಮಾಸೂನ್ ಟೈಲ್ಸ್ ಆ್ಯಂಡ್ ಗ್ರಾನೈಟ್ಸ್ ವರ್ಷಕ್ಕೊಮ್ಮೆ ಎಲ್ಲರ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಮಾಸೂನ್ ಟೈಲ್ಸ್ ಗುಣಮಟ್ಟದ ಟೈಲ್ಸು, ಗ್ರಾನೈಟ್ಸು ಹಾಗೂ ಗೃಹ ನಿರ್ಮಾಣದ ಸರಕುಗಳಿಗೆ ಹೆಸರುವಾಸಿಯಾದ ಸಂಸ್ಥೆ. ಮಾಸೂನ್ ಟೈಲ್ಸ್ ಸಂಸ್ಥೆಯು ಪ್ರತಿ ವರ್ಷ ಉಪವಾಸದ ಸಂದರ್ಭ ಸಂಜೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಚಲಿಸುವ ವಾಹನಗಳಿಗೆ, ಚಲಾಯಿಸುವ ಸವಾರರಿಗೆ ಮತ್ತು ಇಫ್ತಾರ್ ಕೇಳಿದ ಎಲ್ಲರಿಗೂ ಹಣ್ಣು ಹಂಪಲು, ಸಮೋಸ, ನೀರಿನ ಬಾಟಲಿ ನೀಡಿ ಸಹಕರಿಸುತ್ತದೆ. SIO ಸಂಘಟನೆಯ ಯುವಕರು ಈ ಮಹತ್ ಕಾರ್ಯದಲ್ಲಿ ಕೈಜೋಡಿಸುತ್ತಾರೆ.
ಈ ಬಗ್ಗೆ ಸಂಘಟಕರಲ್ಲಿ ಓರ್ವರಾದ ನಿಜಾಮ್ ಉಳ್ಳಾಲ ಅಬ್ಬಕ್ಕ ಟಿವಿಗೆ ಮಾಹಿತಿ ನೀಡಿತು ಹೀಗೆ. ಫ್ರೀ ಇಫ್ತಾರ್ ಪಾಯಿಂಟ್ ಕಳೆದ ವರ್ಷ ನಾವು ಆರಂಭಿಸಿದ ಈ ಒಂದು ಇಫ್ತಾರ್ ಪಾಯಿಂಟ್ ಇದು 2ನೇ ವರ್ಷದಲ್ಲಿ ಆಗಿದೆ. ನಾವು ಇದನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಮಾಸೂನ್ ಟೈಲ್ಸ್ ಆ್ಯಂಡ್ ಗ್ರಾನೈಟ್ಸ್ ಇವರ ಸಹಯೋಗದಲ್ಲಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಈ ಒಂದು ವಿದ್ಯಾರ್ಥಿ ಸಂಘಟನೆಯ ಜಂಟಿ ಆಶ್ರಯದಲ್ಲಿ ಈ ಒಂದು ಇಫ್ತಾರ್ ಪಾಯಿಂಟನ್ನು ನಾವಿಲ್ಲಿ ಜಪ್ಪಿನ ಮುಗೇರಿನ ಮೇನ್ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಇಲ್ಲಿ ನಮ್ಮ ಒಂದು ಇಫ್ತಾರ್ ಪಾಯಿಂಟನ್ನು ನಡೆಸ್ತಾ ಇದ್ದೇವೆ. ದಿನಂಪ್ರತಿ 400, 450, 500ಕ್ಕಿಂತಲೂ ಹೆಚ್ಚಿನ ಮಂದಿ ಈ ಒಂದು ಇಫ್ತಾರ್ ಪಾಯಿಂಟ್ನ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ನಾವು ಈ ಒಂದು ಇಫ್ತಾರ್ ಪಾಯಿಂಟನ್ನು ಇಲ್ಲಿ ಈ ಪಾಯಿಂಟನ್ನು ಇಲ್ಲಿ ನಾವು ನಡೆಸುವ ಉದ್ದೇಶವೇನಂತ ಹೇಳಿದರೆ, ವಿಶೇಷವಾಗಿ ರಮದಾನ್ ತಿಂಗಳಲ್ಲಿ ಉಪವಾಸ ತೊರೆಯುವ ಸಂದರ್ಭದಲ್ಲಿ ಹೆಚ್ಚಿನವರು ಅವಸರದಿಂದ ಉಪವಾಸ ತೊರೆಯಲು ಮನೆಗೆ ಮುಟ್ಟಬೇಕು ಎಂಬ ಉದ್ದೇಶದಿಂದ ತಮ್ಮ ವಾಹನವನ್ನು ನಿಗದಿತ ಸ್ಪೀಡ್ಗಿಂತ ಓವರ್ ಸ್ಪೀಡಲ್ಲಿ ಹೋಗಿ ಅದೆಷ್ಟೋ ಅನಾಹುತಗಳು ಸಂಭವಿಸಿದೆ, ನಮ್ಮ ಕಣ್ಣಾರೆ ನಾವು ಕಂಡಿದ್ದೇವೆ. ಸೊ ಈ ಒಂದು ಅನಾಹುತವನ್ನು ತಪ್ಪಿಸುವ ಉದ್ದೇಶದಿಂದ ಈ ಒಂದು ಇಫ್ತಾರ್ ಪಾಯಿಂಟನ್ನು ನಾವಿಲ್ಲಿ ಓಪನ್ ಮಾಡಿದ್ದೇವೆ. ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ಧರ್ಮದವರಿಗೂ ಕೂಡ ಇಲ್ಲಿ ತಮ್ಮ ದಾಹವನ್ನು ನೀಗಿಸುವ ಒಂದು ಪಾಯಿಂಟ್ ಇದಾಗಿದೆ. ಈ ಇಫ್ತಾರ್ ಎಂಬುದು ಇದು ನಾವು ವಿಶೇಷವಾಗಿ ಮುಸ್ಲಿಮರು ಉಪವಾಸ ಹಿಡಿದು ಸಂಜೆ ಹೊತ್ತಿನಲ್ಲಿ ಉಪವಾಸ ತೊರೆಯುವಾಗ ತಿನ್ನುವಂಥ ಒಂದು ಕೆಲವೊಂದು ಫ್ರೂಟ್ಸ್ ಆಗಿದೆ. ಅದೇ ರೀತಿ ಕೆಲವೊಂದು ಕುಡಿಯುವ ವ್ಯವಸ್ಥೆ ಕೂಡ ಇಲ್ಲಿದೆ. ಇದನ್ನು ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ, ಬದಲಾಗಿ ಹಿಂದೂ, ಮುಸ್ಲಿಂ, ಕ್ರೈಶ್ಚನ್ ಎಲ್ಲ ಧರ್ಮದವರಿಗೂ ಕೂಡ ಈ ಒಂದು ಕೌಂಟರನ್ನು ಓಪನ್ ಇಟ್ಟಿದ್ದೇವೆ. ಇದರ ಪ್ರಯೋಜನ ಪಡೆಯಲು ನಿಮಗೆ ಅವಕಾಶವಿದೆ. ಇನ್ನೇನು 15 ಉಪವಾಸಗಳು ಮುಗಿದು ಹೋಯಿತು. ಇನ್ನೂ ಬರುವ 15 ಉಪವಾಸಗಳೇನಿದು ಇಲ್ಲಿ ನಿಮಗೆ ದಿನಂಪ್ರತಿ 5:45, 6 ಗಂಟೆಯಿಂದ ಹೆಚ್ಚು ಕಮ್ಮಿ 7 ಗಂಟೆವರೆಗೆ ನಮ್ಮ ಈ ಕೌಂಟರ್ ಓಪನ್ ಇದೆ. ಎಲ್ಲರಿಗೂ ಕೂಡ ಇದರ ಪ್ರಯೋಜನ ಪಡಿಬೇಕೆಂದೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಈ ಇಫ್ತಾರ್ ಪಾಯಿಂಟಲ್ಲಿ ಬರುವಂಥವರು ಹೆಚ್ಚಿನವರು ದೂರ ಪ್ರಯಾಣ ಮಾಡುವಂತಹ ಟ್ರಕ್ಗಳು, ಕಂಟೈನರ್ಗಳು ಅಥವಾ ಲಾರಿ ಆಗಿರಲಿ, ದೊಡ್ಡ ವೆಹಿಕಲ್ಗಳಾಗಲಿ, ಅವರಿಗೆ ಎಲ್ಲಿಯೂ ಕೂಡ ಇಫ್ತಾರ್ನ ವ್ಯವಸ್ಥೆ ಇರುವುದಿಲ್ಲ. ಅವರು ಒಂದು ಕಡೆ ಎಲ್ಲಿಯಾದರೂ ನಿಲ್ಲಿಸಿ ಇಫ್ತಾರ್ ಮಾಡೋದು ಅಲ್ಲಿ ಎಲ್ಲಿ ಕೂಡ ಅವಕಾಶ ಇರುವುದಿಲ್ಲ ಅವರಿಗೋಸ್ಕರ ವಿಶೇಷವಾಗಿ ಈ ಕೌಂಟರ್ ನಾವಿಲ್ಲಿ ಓಪನ್ ಮಾಡಿದ್ದೇವೆ. ಮತ್ತು ರಿಕ್ಷಾ ಡ್ರೈವರ್ಗಳಾಗಲಿ, ಝೊಮ್ಯಾಟೊದಲ್ಲಿ ಕೆಲಸ ಮಾಡುವಂಥವರಿಗಾಗಲಿ, ಅದು ಬಸ್ಸಲ್ಲಿ ಪ್ರಯಾಣಿಸುವವರು, ಅವರಿಗೆ ಸಮಯದಲ್ಲಿ ಮನೆಗೆ ಮುಟ್ಲಿಕ್ಕಾಗೋದಿಲ್ಲ. ಈ ಒಂದು ಜಪ್ಪಿನ ಮೊಗೇರಿನ ಇಫ್ತಾರ್ ಕೌಂಟರಲ್ಲಿ 51, 42, 44, 43 ಎಲ್ಲ ಬಸ್ಸಿನ ಸ್ಟಾಪ್ ಸಪ್ರೇಟ್ ಆಗಿ ಈ ಒಂದು ರಂಜಾನ್ ತಿಂಗಳಲ್ಲಿ ನಡೀತಾ ಇದೆ. ಆ ಬಸ್ ಇಲ್ಲಿ ಬಂದು ನಿಂತಾಗ ಆ ಬಸ್ಸಲ್ಲಿರುವ ಡ್ರೈವರ್ ಆಗಲಿ, ಕಂಡಕ್ಟರ್ ಆಗಲಿ, ಅವರು ನಮಗೆ ಆ ಬಸ್ಸಲ್ಲಿರುವಂತಹ ಮುಸ್ಲಿಮರ ಸಂಖ್ಯೆಯನ್ನು ನಮಗೆ ಇಲ್ಲಿ ತಿಳಿಸ್ತಾರೆ. ಅವರಿಗೆ ನಾವು ವಿಶೇಷವಾಗಿ ಒಂದು ಕವರಲ್ಲಿ ಹಾಕಿ ಕೊಡ್ತೇವೆ. ಅಂದರೆ ಅವರು ಇಲ್ಲಿ ಪಳ್ಕೊಂಡ ಏನು ಐಟಮ್ ಇದೆ ಅದು ಎಲ್ಲಿ ಕೂಡ ರಸ್ತೆಯಲ್ಲಿ ಬಿಸಾಡಬಾರ್ದು ಅಂತೇಳಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಡ್ತೇವೆ. ಅದೇ ರೀತಿ ಬಸ್ಸಿನ ಎಲ್ಲ ವಿಂಡೋ ಸೀಟಲ್ಲಿ ಕೂತಿರುವಂತಹ ಎಲ್ಲ ಸರ್ವಧರ್ಮೀಯರಿಗೂ ಕೂಡ ಅವರು ಕೇಳದೆ ನಾವು ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಇಲ್ಲಿದೆ. ಎಲ್ಲ ಯಾರು ಅಂತ ನಾವು ಸಪ್ರೇಟ್ ಪರ್ಟಿಕ್ಯುಲರ್ ಆಗಿ ಹೇಳುವಂತಿಲ್ಲ. ಯಾರೆಲ್ಲ ಇಲ್ಲಿ ಬಂದು ವೆಹಿಕಲ್ ನಿಲ್ಲಿಸ್ತಾರೆ ಅವರ ಡೋರ್ ಹತ್ತಿರ ಹೋಗಿ ನಾವು ಅವರಿಗೆ ಕೈಯಾರೆ ಈ ಒಂದು ಇಫ್ತಾರನ್ನು ಕೊಡ್ತಾ ಇದ್ದೇವೆ. ಇನ್ನು ಕೆಲವರು ಇಲ್ಲಿ ಬಂದು ನಿಂತು ಏನು ನಾವಿಲ್ಲಿ ಮಾರಾಟ ಮಾಡ್ತೇವೆ ಅಂತೇಳಿ ಅಂದ್ಕೊಂಡು ನಮ್ಮ ಕೌಂಟರ್ ಹತ್ತಿರ ಬಂದು ವೆಹಿಕಲ್ ನಿಲ್ಲಿಸ್ತಾರೆ, 2-3 ಕಟ್ಟು ತೆಗಿತಾರೆ, ಹಣ ಕೊಡಲಿಕ್ಕೆ ಕೂಡ ಮುಂದೆ ಬರ್ತಾರೆ. ಸೊ ಅವರಿಗೆ ನಾವು ಇದನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಈ ಒಂದು ಇಫ್ತಾರ್ ಏನಿದೆ ಇದು ಯಾವುದೇ ಇಲ್ಲಿ ಮಾರಾಟ ಮಾಡುವಂಥದ್ದಿಲ್ಲ. ನಿಮಗೆ ಒಂದು ವೇಳೆ ನೀವು ಮನೆಗೆ ತಲುಪೋದಾದರೆ ಮನೆಯಲ್ಲಿ 1-2 ಎಕ್ಸ್ಟ್ರಾ ಯಾರಾದರೂ ಇದ್ದಾರೆ ಅಂತ ಹೇಳಿದರೆ ಅವರಿಗೂ ಕೂಡ ಕೇಳಿದರೆ ಇಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಟ್ಟಿದ್ದೇವೆ. ಇದು ಇದರ ತಯಾರಿ 4:45ರಿಂದ ಆರಂಭವಾಗ್ತದೆ. ಇದರ ಮೊದಲನೇದಾಗಿ ಇದಕ್ಕೆ ಬೇಕಾದಂತಹ ಫ್ರೂಟ್ಸ್ ಏನಿದೆ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ರೆಡಿ ಮಾಡಬೇಕಾಗ್ತದೆ. ನಂತರ ಅದನ್ನು ನಮ್ಮ ಯೂಸ್ ಆ್ಯಂಡ್ ಥ್ರೋ ಮಾಡುವಂತಹ ಫಾಯಿಲ್ ಕಂಟೈನರಲ್ಲಿ ಹಾಕಿ ತಯಾರಿಸ್ತೇವೆ. ಹೆಚ್ಚು ಕಮ್ಮಿ 10ರಿಂದ 12 ವಾಲಂಟಿಯರ್ಸ್ಗಳು ನಮ್ಮ ಇಲ್ಲಿ ದಿನಂಪ್ರತಿ ಇದ್ದಾರೆ. ಇವರು ವಿಶೇಷವಾಗಿ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇದರ ಸದಸ್ಯರು ಮತ್ತು ಕಾರ್ಯಕರ್ತರಾಗಿದ್ದಾರೆ. ಕಳೆದ ವರ್ಷವೂ ಕೂಡ ಇವರ ಸಹಕಾರ ಬಹಳ ಉತ್ತಮ ರೀತಿಯಲ್ಲಿತ್ತು. ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಜನರು ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಕೆಲವರು ಶ್ರೀಮಂತರು, ಕೆಲವರು ಸ್ಥಿತಿವಂತರು ಕೂಡ ಈ ಕೌಂಟರಲ್ಲಿ ಬಂದು ಇಫ್ತಾರನ್ನು ಪಡೆಯುವಾಗ ನಮ್ಮಿಂದ ಏನಾದರೂ ಸಹಕಾರ ಬೇಕಾ ಅಂತ ಕೇಳ್ತಾರೆ. ಸೊ ನಾವು ಅವರಿಗೆ ಹೇಳೋದು ಒಂದೇ ಮಾತು, ನಿಮ್ಮ ಸಹಕಾರ ನಮಗೆ ಬೇಕಾಗಿರೋದು ಕೇವಲ ಪ್ರಾರ್ಥನೆ ಮಾತ್ರ. ನಮ್ಮ ಈ ವಾಲಂಟಿಯರ್ಗಳಿಗೆ ನಿಮ್ಮೆಲ್ಲರ ಪ್ರಾರ್ಥನೆ ನಮಗೆ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಅಂತೇಳಿ ನಾವು ಭಾವಿಸ್ತೇವೆ. ಯಾಕೆಂತ ಹೇಳಿದರೆ ಈ ಮಾಸೂನ್ ಟೈಲ್ಸ್ ಆ್ಯಂಡ್
ಗ್ರಾನೇಟ್ಸ್ ಇದರ ಮಾಲಕರು ಯಾರಿದ್ದಾರೆ ಮುನೀರ್ ಅವರು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಇದರಲ್ಲಿ ಬರುವ ಪ್ರತಿ ಖರ್ಚು ಕೂಡ ಇದು ಅವರದೇ ಆಗಿರುತ್ತದೆ. ಅವರಿಗೆ ನಾವು ಇಲ್ಲಿ ದಿನಂಪ್ರತಿ ಎಷ್ಟು ಇಫ್ತಾರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ ಅದರ ಬಗ್ಗೆ ನಾವು ಒಂದು ನಾವು ಮನೆಗೆ ಮುಟ್ಟಿದ ಮೇಲೆ ಒಂದು ರಿಪೋರ್ಟ್ ಕೊಡ್ತೀವಿ. ಇವತ್ತು ಇಷ್ಟು ಜನರ ಪ್ರಾರ್ಥನೆಯನ್ನು ಪಡೆಯಲು ನಮಗೆ ಸಹಕಾರ ಆಗಿದೆ ಅಂತ ಹೇಳುವಾಗ ಅವರು ಕೂಡ ನಮ್ಮಲ್ಲಿ ಹೇಳುವುದುಂಟು, ನನಗೆ ಈ ಪ್ರಾರ್ಥನೆ ಸಿಗುವುದು ಇದು ನಿಮ್ಮ ಈ ನಿಮ್ಮೆಲ್ಲರ ಸಹಕಾರದ ಕಾರಣದಿಂದ ಅಂತೇಳಿ. ಅದು ನಮಗೆ ಕೂಡ ಒಂದು ನೆಮ್ಮದಿಯನ್ನು, ಒಂದು ಸಮಾಧಾನವನ್ನು ಕೊಡ್ತಾ ಇದೆ. ಬದಲಾಗಿ ನಾವು ಯಾವುದೇ ಪೇಮೆಂಟಿಗಾಗಲಿ ಯಾವುದೇ ಪ್ರತಿಫಲ ಪ್ರತಿಫಲವನ್ನು ಬಯಸದೆ ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ತುಂಬ ನೆಮ್ಮದಿ ಇದೆ, ಸಮಾಧಾನ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನೇ ಆಗಲಿ, ಉಪವಾಸ ಹಿಡಿದಿದ್ದರೂ ಉಪವಾಸ ಬಿಟ್ಟ ಬಳಿಕ ಯಾರ ಹೊಟ್ಟೆಯಲ್ಲೂ ಹಸಿವಿರಬಾರದು ಎಂಬ ನಿಲುವಿನೊಂದಿಗೆ ಪರೋಪಕಾರ ಬೆಳೆಸಿರುವ ಈ ತಂಡಕ್ಕೆ ಹ್ಯಾಟ್ಸಪ್ ಎನ್ನಲೇಬೇಕು.